ತಾಯಿ ಉಳಿಸಿದ್ದು ದುಡಿಮೆ ಕೊಟ್ಟಿದ್ದು ದೇವ್ರು ನಾನಲ್ಲ, ನಾನು ನಿನ್ನ ತಮ್ಮನು ಅಕ್ಕ ಹೊಳಬಾರ್ದು. ಹೊಡೆದ ಫೋಟೋ ಒಂದು ನಾನು ಉಳಿಸಿಲ್ಲ, ನೋಡಿ ಹೊಳಬೇಡ. ಇವ್ರು ಯಾರಕ್ಕ? ಮಗಳ ಮುಟ್ಬೋದೇನಕ್ಕ? ಹೊಡಿವ. ಅವಳೇನಕ್ಕ? ಮೊಮ್ಮಗಳೇನಕ್ಕ? ಏನ್ ಕೊಡ್ತೀನಕ್ಕ? ಬರುವ. ಎಷ್ಟು ವರ್ಷ ವಯಸ್ಸು ನಿನಗೆ? 16 ಆದ್ರೂ ಬೆಳಗಣವ ಮದುವೆ ಆಗಿದ್ದಾರೆ. ಅವ ಏನು ಓದ್ತಿದ್ದ? ಚೆನ್ನಾಗಿ ಓದ್ಬೇಕು. ಗೊತ್ತಾಯ್ತ ಮಗಳೇ? ಹೊಡೆದ ಹೊಡೆಯಪ್ಪ ಚೆನ್ನಾಗಿ ಓದ್ಲಿ. ಖುಷಿನಾ? ಹೇಳಪ್ಪ. ನಾನು ಅಜ್ಜರ ಕಾರಣ ನೀವೇ ಗೊತ್ತಾ? ಭಕ್ತರಿಂದ ನಾವು ಭಕ್ತರು ನಾವಿಲ್ಲ. ಇಲ್ಲಪ್ಪ ಹಂಗೆ ಫೋನ್ ಮಾತಾಡಲ್ಲ ನಾವು. ದೇವ ಬತ್ತಿನಿಗ ಕಲ್ಲು ಬಿರುಕ್ಬಿಟ್ಟಿದ್ರು, ಬತ್ತಿನಿಗ ಬಿರುಕ್ಬಿಟ್ಟಿದ್ದು ಕಲ್ಲು ಕೈ ಕಾಲು ಮುರ್ಕೊಂಬಂದ್ರಿ. ಮಾತ್ರ ಇಲ್ಲಿ ಹೊತ್ತು ಕೂತಿಲ್ಲ, ಏನೆಲ್ಲ ಮಾಡೋದು ಕೂತಿರಲಿ. ಕಲ್ಲು ಮುರ್ಕೊಂಡು ಆಯ್ತು ನೋಡಿ ಬಿರುಕ್ಬಿಟ್ಟಿದ್ದು. ಮೂರ್ದಾಗಿರೋ ನೀವೇ ಅಂತ ಹೇಳ್ತಿರೋದು. ಕೊಡಲ್ಲ, ಮಧ್ಯಾಹ್ನದಲ್ಲಿ ಕೊಡಲ್ಲ. ಇಲ್ಲಿ ನಿಜವಾದ ಪೇಷಂಟ್ಗಳು ಯಂತ್ರ ಕಟ್ತೀವಿ ನಾವು. ಇದಕ್ಕೆ ಹಣ ಇರಲ್ಲ ನಿಜವಾದ ಪೇಷಂಟ್ಗೆ. ಆಮೇಲೆ ನಿಜವಾದ ಅಂತರ ಇದೆ ತಂದ್ರಿ. ತಾಯರಿಗೆ ಸೀರೆ ಕೊಡ್ತೀವಿ. ಹಾಕೋತಾ ಸೀರೆ ಕೊಡೋದು ಮನೆಗೆ ಹೋಗಿ ನೀವು ಬ್ಯೂಟಿ ಪಾರ್ಲರ್ ಹೋಗಿ ಸೀರೆ ಬಿಸಾಕಂಗಿಲ್ಲ. ದಯವಿಟ್ಟು ಹಾಕೊಳ್ಳಿ. ಹಿಂಗೆ ಲೈವ್ ಹೇಳ್ಬಿಡ್ತೀರಂತೆ. ಯಾರಾದರೂ ನಿಮ್ಮ ಮನೆಗೆ ತಗೊಂಡೋಗಿ ಅಂತರ ಕಟ್ಕೊಂಡು ಕೆಲಸ ಅಂತರ ಬಿಸಾಕಿ ಫೋಟೋ ಎಸ್ತು ಅಥವಾ ಮತ್ತೆ ಜಮ್ಮ ಮಾಡ್ಕೊಂಡು ಅನವತ್ತಾದ್ರೆ ಅದಕ್ಕೆ ದುರ್ಗಾ ವತಿಯಿಂದ ನಾವು ಕಾರಣ ಅಲ್ಲ, ಅದು ದೇವರು ಕಾರಣ ಇರುತ್ತೆ. ಇದೊಂದು ಹೇಳೋ ಮರ್ಬಿಡಿ ನಿಂಗೆ ಅವಂತಮ್ಮ. ಇಲ್ಲಿ ಬಂದು ಕೆಲಸ ಆದ್ಮೇಲೆ ಮೊನ್ನೆ ಬೇರೆ ತಮಿಳ್ನಾಡಿಂದ ಬಂದಾನೆ ಕೆಲಸ ಅಂತರ ಬಿಸಾಕಿ ಮಗುನ ಕಳ್ಕೊಂಡಿದ್ದಾರೆ. ಏನ್ ಮಾಡುತ್ತೆ ದೇವರು ಅಂತ ಹೇಳಿ ಹಾಳಬೋದಾರಿದ್ದಾರೆ. ಇನ್ನು ಯಾರೊಬ್ರು ತಂಗಿ ಒಬ್ಬಳು ಯಾರೋ ಬುದ್ಧಿವಂತೆ 8 ವರ್ಷ ಮಗು ಆತಂತೆ ಬ್ಯೂಟಿ ಪಾರ್ಲರ್ ಬದಲಲ್ಲ ತಗದ್ಲಂತೆ ಬ್ಯೂಟಿ ಪಾರ್ಲಲ್ಲಿ ಮಗು ಕಳ್ಕೊಂಡಿದ್ದಾರೆ. ಈ ತರ ಅನವತಾರ ನಾವು ಜವಾಬ್ದಾರಲ್ಲ. ಜ್ಯೂಸ್ ತಗೊಂಡು ನೀರು ಕೊಡ್ತೀನಿ. ದೇವರಲ್ಲ ಕಣಕ್ಕ, ನಾನು ದೇವರಲ್ಲ, ನೀವು ಪ್ರೀತಿ ಹಾಕ್ತೀನಿ ಅಷ್ಟೇ. ಹೇಳ್ತೀನಪ್ಪ, ಹುಷಾರಾಗ್ಲಿ. ತಪ್ಪದ ಬೆಳಗಾವಿ ಹೋಗೋಣ.